ಸಿಕ್ಕಾಪಟ್ಟೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಏನಕ್ಕೆ ಅಂತಂದರೆ ಮಕ್ಕಳು ಮೊಬೈಲ್ನ ಏನಕ್ಕೆ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ನೀಟಾಗಿ ತಿಳಿಸಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಮೊಬೈಲಲ್ಲಿ ಎಲ್ಲ ಹೊರಗೋರು ಇರೋದ್ರಿಂದ ಪ್ರಪಂಚ ಏನು, ಆಮೇಲೆ ಏನೇನು ಅನಾಹುತ ಆಗಿದೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಹೇಳ್ಕೊಂಡಿದ್ದಾರೆ ನಿರ್ದೇಶಕರು. ಹಾಗೆ ಪ್ರತಿಯೊಬ್ಬರು ಕೂಡ ತುಂಬನೇ ಆ್ಯಕ್ಟಿವ್ ಆಗಿ ಸಕ್ಕತ್ತ ಮಾಡಿದ್ದಾರೆ. ಇದಕ್ಕೆ ಇಂಥ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಗಳು ಕೈ ಜೋಡಿಸೋದಿದೆಯಲ್ಲ, ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಸಮಯ ಅನ್ಕೋತೀನಿ. ಒಳ್ಳೆಯದಾಗಿ ಯಾವುದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ಮಕ್ಕಳುಗಳಿಗೆ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ ಫಿಲಮ್ ತುಂಬ ಯಶಸ್ಸು ಕೊಡ್ತಾರೆ. ಕೆಲವರಂತ ಬನ್ನಿ ಹೇಳಿ. ಆ್ಯಕ್ಟ್ ಮಾಡಿದ್ವಿ, ಈಗ ನಮ್ಮ ಡೈರೆಕ್ಟರ್ ಆ್ಯಕ್ಟ್ ಮಾಡಿದ್ವಿ. ಒಳ್ಳೆ ಮೂವಿ, ಹೊಸ ಉಪಯೋಗ ಎಲ್ಲ ಬಂದು ನೋಡೋರು ಪ್ರೆಸ್ ಇದ್ದಾರೆ. ಫಿಲಮ್ ಈಗ ನಿಂತಿರೋದು ವೀಕೆಂಡ್ ಇದೆ, ಎಲ್ಲರೂ ಬಂದು ಚೆನ್ನಾಗಿ ನೋಡಿ ನಿಲ್ಲಿಸಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನೋಡುವಂಥ ಸಿನಿಮಾ ನಿಜ ಹೇಳಬೇಕು ಅಂದರೆ ಇದು ತುಂಬ ಒಳ್ಳೆ ಕಂಟೆಂಟ್ ಇದೆ. ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮೊಬೈಲಿಂದ ಎಷ್ಟು ಮಿಸ್ಯೂಸ್ ಆಗುತ್ತೆ ಅನ್ನೋದು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಮತ್ತು ಆಟೋ ನಾಗರಾಜ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬಂದು ಚಿತ್ರಮಂದಿರಕ್ಕೆ ಕರ್ಕೊಂಡ್ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ದಯವಿಟ್ಟು ಮೊಬೈಲ್ನ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿ, ಒಳ್ಳೆಯದಕ್ಕೆ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿ. ಕೆಟ್ಟದಿದೆ, ಮಿಸ್ಯೂಸ್ ಇದೆ, ಒಳ್ಳೆಯದಾಗಲಿ ಸರ್ವಂಕಾರ. ಮಕ್ಕಳುಗಳ ಮೇಲೆ ಏನು ಪರಿಣಾಮ ಮಾಡ್ತಾರೆ? ತಾಯಿ ಊಟ ಮಾಡಿಸ್ಬೇಕಾದ್ರು ಮಗುಗೆ ಊಟ ತಿನ್ನಿಸ್ಬೇಕಾದ್ರೂ ಮೊಬೈಲ್ ತೋರಿಸ್ತಾರೆ. ತಿನ್ಸೋದನ್ನು ಬಿಡಬೇಕು ಅಂದರೆ ಮೊಬೈಲ್ ತೋರಿಸ್ಕೊಂಡು ತಿನ್ಸೋದನ್ನು ಬಿಡಬೇಕು. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತಗಳಿಗೆ ಯಾವ ರೀತಿ ಊಟ ಮಾಡಿಸ್ತಾರೆ ಮಕ್ಕಳಿಗೆ ಆ ರೀತಿ ತಿನ್ನಿಸ್ಬೇಕು. ಇನ್ನೊಂದೇನೆಂದರೆ ಈಗ ಹಳೆಯದೊಂದು ಚಿನ್ನದ ಮುತ್ತ ಅಂತ ಒಂದು ಮೂವಿ ನೋಡಿದ್ವಿ. ಅಂದರೆ ಮಕ್ಕಳು ಒಳ್ಳೆ ಮೆಸೇಜ್ ಅಂದರೆ ಸ್ಕೂಲ್ಗಳ ಕಡೆಯಿಂದ ಪ್ರತಿಯೊಂದು ಮೂವಿ ಥಿಯೇಟರ್ ಕರ್ಕೊಂಡು ಹೋಗಿ ಸ್ಕೂಲ್ ಕಡೆಯಿಂದಲೇ ಮಕ್ಕಳಿಗೆ ಈ ಚಿತ್ರ ತೋರಿಸೋದ್ರಿಂದ ಮಕ್ಕಳಿಗೆ ಅರಿವು ಮಾಡ್ತಾರೆ. ಮತ್ತು ಪೇರೆಂಟ್ಸ್ಗಳು ಸಹ ಜೊತೆಗೆ ಸ್ಕೂಲ್ ಕಡೆಯಿಂದಲೇ ಪ್ರತಿ ಸ್ಕೂಲ್ಗಳಿಂದಲೂ ಹೋದರೆ ಥಿಯೇಟ್ರಿಗೆ ಭಾರಿ ಚೆನ್ನಾಗಿದೆ ಅಂತ ನಮ್ಮ ಅಭಿಪ್ರಾಯ. ಒಳ್ಳೆ ಮೆಸೇಜ್ ಇದೆ. ಕಂಟೆಂಟ್ ಕೊಟ್ಟಿದ್ದಾರೆ. ಸರ್ವಾಧಾರ ಎಂಬ ಹೆಸರು ತಕ್ಕಂಗೆ ಒಳ್ಳೆ ಮೂವಿ ಇದೆ. ಎಲ್ಲ ಕೈಲೂ ಗ್ಯಾಜೆಟ್ಸ್ ಮುಂಚೆ ಓಡಾಡ್ತಿದೆ. ಸೊ ತುಂಬ ಚೆನ್ನಾಗಿದೆ ಮೂವಿ ನೋಡಿ. ಮೊಬೈಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನನ್ನ ಮಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಇನ್ನೊಂದೇನೆಂದರೆ ಮೊಬೈಲ್ ಇನ್ವಾಲ್ವ್ಮೆಂಟ್ ಇದೆ, ಬಟ್ ಹಂಗಂತ ತೀರಾ ಮೊಬೈಲೇ ಇಟ್ಕೊಂಡು ಜೀವನ ಮಾಡೋದಲ್ಲ. ಮೊಬೈಲ್ ಬಿಟ್ಟು ಜಗತ್ತಿದೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಟೈಮ್ ಹೊರತಂದ್ರೆ ಅವ್ರಿಗೆ ಮೊಬೈಲ್ ಅವಶ್ಯಕತೆನೇ ಇಲ್ಲ. ಹೇಳಿ ಸರ್, ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗೆ? ಈಗ ಮೊಬೈಲ್ ಹುಡುಗರಿಗೆ ಕೊಡಬೇಕು ಕೊಡಬಾರ್ದು ಹೇಳಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹೇಳಿ ಜನಕ್ಕೆ? ಇವಾಗ ಜನ್ರೇಷನ್ಗೆ ಮೊಬೈಲ್ ಕೊಡಬಾರ್ದು. ಇನ್ನೊಂದು ಮೊಬೈಲಿಂದ ಅನಾಹುತ ಆಗ್ತದೆ. ಖಂಡಿತ ಸಿನಿಮಾ ತೆಗೆದಿರೋದಕ್ಕೆ ನಮಗೆ ತುಂಬ ಖುಷಿ ಆಗಿದೆ. ಒಳ್ಳೆಯದಾಗಲಿ ಸಿನಿಮಾಕ್ಕೆ ಚೆನ್ನಾಗಿತ್ತಾ? ನಿಮ್ಗೆ ಇಷ್ಟ ಆಯ್ತಾ? ಹುಡುಗರಿಗೆ ಮೊಬೈಲ್ ಕೊಡಬೇಕಾ ಕೊಡಬಾರ್ದ ಹೇಳಿ? ಇವಾಗ ಮೊಬೈಲಿಂದ ಮಾಡಿದ್ರೆ ಮೂವಿ ಕೊಡಬೇಕಾ ಕೊಡಬಾರ್ದ ಮಕ್ಕಳಿಗೆ ಹೇಳಿ ಮ್ಯಾಮ್? ಇಷ್ಟ ಆಯ್ತಾ? ಮಕ್ಕಳು ಮೊಬೈಲ್ ಬಗ್ಗೆ ಹೇಳಿದ್ದಾರೆ. ಮ್ಯಾಮ್, ಜನಕ್ಕೆ ಮೊಬೈಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮೊಬೈಲ್ ಇರಬೇಕಾ ಇರಬಾರ್ದ? ಹೇಳಿ ಮ್ಯಾಮ್, ಇಷ್ಟ ಆಯಿತು. ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಹಾಂ, ಹೇಗಿತ್ತು ಹೇಳಿ ಮ್ಯಾಮ್? ನಿಮ್ಗೆ ಇಷ್ಟ ಇಷ್ಟ ಆಯ್ತು ನಿಮಗೆ? ಅಲ್ಲ, ಮೊಬೈಲ್ ಮಕ್ಕಳಿಗೆ ಕೊಡಬೇಕಾ ಕೊಡಬಾರ್ದ? ಯಾಕಂದರೆ ಒಂದು
ನಾನು ಆಲ್ರೆಡಿ ಅನುಭವಿಸಿದ್ದೀನಿ. ನಾನು ಗೊತ್ತಾಗಿದೆ ಇದೇ ಥರ ನಾನು ಹೋಗ್ತಾ ಇದ್ದೆ, ಈ ಥರ ಇರ್ಬಾರ್ದು, ನನ್ನ ದುಡ್ಡೇ ಹೋಗಿದೆ. ನಾನು ಆಮೇಲೆ ಜೊತೆ ಮಲ್ಗೋದು ಅದು ಹೇಳ್ಬೇಕು ಗೊತ್ತಿಲ್ಲ, ಒಂದು ಮಾಡಿದ್ರೆ ಇದೇ ಥರ ಬಸ್ ಸ್ಟ್ಯಾಂಡಿಂದ ಬಂದ್ಬಿಟ್ಟು ಅವ್ನು ನಾನು ಇದೇ ಥರ ರಿಯಲ್ ಆಗಿ ನಡೀತಾ ಇದೆ. ರಿಯಲ್ ಆಗಿ ನಮ್ಮ ಉಪೇಂದ್ರ ಸರ್ ಲಾಸ್ಟ್ ಇಯರ್ ಅವರು ನೋಡಿದ್ರು ಆ್ಯಕ್ಚುಲಿ ಅವ್ರದ್ದು ಇದೇ ಥರ ಅವ್ರ ಫ್ಯಾಮಿಲಿ ಅವರು ಯಾರಿಗೂ ದುರ್ಗೋಗಿ ಅವರು ಇದ್ರ ಬಗ್ಗೆ ಇದು ರೀಚ್ ಆಗಬೇಕು, ಜನಗಳ ಪಕ್ಕ ರೀಚ್ ಆಗಬೇಕು ಅಷ್ಟೇ. ಎಲ್ಲರಿಗೂ ರೀಚ್ ಆಗಬೇಕು. ಆಲ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆಲ್ ದ ಆಡಿಯನ್ಸ್ ಒಳ್ಳೆಯ ನೋಡ್ತಾ ಇದ್ದೆ, ಫೇಸ್ಬುಕ್ ನೋಡ್ತಾ ಇದ್ದೆ, ಎಲ್ಲರೂ ನ್ಯಾಚುರಲ್ ಆಗಿ ರಿಯಾಕ್ಷನ್ ಕೊಡ್ತಾ ಇದ್ರು. ನ್ಯಾಚುರಲ್ ರಿಯಾಕ್ಷನ್ ಬರಲ್ಲ, ನಾಟಕೀಯವಾಗಿ ಕೆಲವರು ಬರುತ್ತೆ. ನಾನು ಸಿನಿಮಾ ನೋಡ್ತಾ ಇದ್ದೆ, ಪ್ರತಿಯೊಬ್ಬರು ಮುಖದ ಭಾವನೆಗಳು ಬದಲಾವಣೆ ಆಗ್ತಿತ್ತು. ಸಿನಿಮಾ ಶ್ರಮಾಂತರ ಎಲ್ಲರ ಕೈಯಲ್ಲೂ ನಾವೇ ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮಾಡಿದ್ವಿ. ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ನೋಡುವಂಥ ಕತೆ. ನಿಮ್ಮ ಮನೆಯಲ್ಲಿ ವಿವಿಧ ಸಮಸ್ಯೆಗಳಾಗಿರುತ್ತೆ. ಮಧ್ಯಮ ವರ್ಗದವರು ನಾವು ಯಾವುದು ಕಾರಣಕ್ಕೂ ಎಲ್ಲೂ ಹೇಳ್ಕೊಳ್ಳಲ್ಲ, ಬರೆಯೋದಕ್ಕೋಸ್ಕರ ಎದುರ್ತಾ ಇರ್ತೀವಿ. ಸೊ ಈ ಕಂಟೆಂಟ್ ಇಟ್ಕೊಂಡು ಮೊಬೈಲನ್ನು ಬಳಕೆ ಕಮ್ಮಿ ಮಾಡಿ ಆದಷ್ಟು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಕನ್ನಡ ಪುಸ್ತಕಗಳನ್ನ ಓದಿ ಒಳ್ಳೊಳ್ಳೆ ಕನ್ನಡ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ, ಸಿನಿಮಾ ನೋಡಿ ಅಂತ ಅಂತ ಕೇಳ್ತಿದ್ದೀವಿ. ಒಳ್ಳೆ ಸಿನಿಮಾ, ನಮ್ಮ ಸಿನಿಮಾ 100 ಡೇಸ್ ಓಡೋದು ಬೇಡ, ಒಂದು ವಾರ ಓಡಿದ್ರು ಕೂಡ